ನಮಸ್ತೆ ಎಲ್ಲರಿಗೂ. ಟೆರೆಸ್ ಗಾರ್ಡನ್ ರೆಸಿಪಿ ಇವತ್ತಿನ ಗಾರ್ಡನ್ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನಾನು ಮೈಸೂರಿಗೆ ಹೋಗಿ ಬಂದು ಒಂದು 5-6 ದಿನ, ಅದಕ್ಕಿಂತ ಮುಂಚೆ ಕೆಲಸ ಇರೋದ್ರಿಂದ ಒಂದು ವಾರನೇ ಆಯಿತು ಅನಿಸುತ್ತೆ. ಈ ಕಡೆ ಬೀನ್ಸು ಬಲ್ತ್ಬಿಟ್ಟಿದ್ದಾವೆ, ಇವನ್ನ ಕೀಳಬೇಕು. ನಾನು ಕ್ಲೀನ್ ಮಾಡ್ಬೇಕಾದ್ರೆ ಆ ಮಲ್ಲಿಗೆ ಗಿಡಗಳಲ್ಲಿ ಒಂದು ಟಬ್ಬಲ್ಲಿ ಅರಶಿನ ಟಬ್ಬು, ಒಂದು ಟಬ್ಬು ಮಣ್ಣು ಇದಕ್ಕೆ ಹಾಕಿ ಎಲ್ಲ ಸರಿ ಮಾಡಿದ್ನಲ್ವ, ಎಲ್ಲ ವೇಸ್ಟೆಲ್ಲ ಹಾಕಿದ್ದು ಒಳಗೋಗಿತ್ತು. ಮತ್ತು ನಾನು ಸ್ವಲ್ಪ ಮಣ್ಣು ಕೆದಕ್ಬಿಟ್ಟು ಆ ಟಬ್ಬಲ್ಲಿರೋ ಮಣ್ಣು ಈ 3 ಪಾಟ್ಗೂ ಹಾಕಿದ್ದೆ. ಅದರಿಂದ ಮತ್ತೆ ಅದು ಗೊಬ್ಬರದಂಶ ಸಿಕ್ಕಿ ಎಷ್ಟೊಂದು ಕಾಯಿಬಿಟ್ಟಿದೆ ನೋಡಿ. ಆಗಲೇ ತೆಗ್ದಾಕಬೇಕು ಅನ್ನೋಷ್ಟೊತ್ತಿಗೆ ಇಷ್ಟೊಂದು ಕಾಯಿಬಿಟ್ಟಿದೆ. ಸ್ವಲ್ಪ ಲೇಟಾಗಿ ನೋಡಿರೋದಕ್ಕೆ ಕಾಯಿಗಳು ಬಲ್ತೋಗಿದೆ. ಸ್ವಲ್ಪ ಬೀಜನೂ ಮಾಡ್ಕೊಳಂಗೆ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ, ಈ ಥರ ಹಣ್ಣಾಗಿರುತ್ತಲ್ಲ ಆ ಥರದ್ದು ಬೀಜ ಮಾಡ್ಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ. ಬೀಜ ಬೇಗನೆ ಜರ್ಮಿನೇಟ್ ಆಗುತ್ತೆ. ಇವಾಗ ನಾನು ಅವನ್ನೆಲ್ಲ ಎತ್ತಿಡ್ತೀನಿ. ಪೂರ್ತಿ ಗಾರ್ಡನ್ ಕ್ಲೀನಾಗೋವರೆಗೂ ಯಾವ ಮತ್ತೆ ನಾಟಿ ಮಾಡಲ್ಲ. ಯಾಕೆಂದರೆ ಮೇ ಏಪ್ರಿಲ್ಗೆ ನಾವು ಮತ್ತೆ ಅರಶಿನ ಇಟ್ಕೋಬೇಕಾಗುತ್ತೆ. ಇದರಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಸರಿ ಬರುತ್ತೆ, ಆದರೆ ಅದೇ ಗಿಡ ಅದರಲ್ಲೇ ಬೆಳೆಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಅದರಲ್ಲಿ ಇನ್ನೊಂದು 2-3 ತಿಂಗಳಿಗೆ ಆಗೋಕ್ಕೆ ಹೀರೆಕಾಯಿ ಬೀಜನೂ ಇಟ್ಟಿದ್ದೀನಿ. ಇವಾಗ ಹೋದರೆ ಇವು ಆಗಲೇ ಹಳೆ ಗಿಡ ಆಯ್ತಲ್ಲ, ಸುಮಾರು ಇದು 2-3 ತಿಂಗಳ ಮೇಲೇ ಆಯ್ತು ಇಟ್ಬಿಟ್ಟು. ಅರಶಿನ ಟಬ್ಬು ಇಟ್ಟಿದ್ದು, ಖಾಲಿ ಮಾಡಿದಾಗ ಇಟ್ಟಿದ್ದು, ಇಷ್ಟು ದಿನವೂ ಗಿಡ ಕಾಯಿಬಿಟ್ಟಿದ್ದಾವೆ. ಸುಮಾರು ಹಾರ್ವೆಸ್ಟ್ ಮಾಡಿದ್ದೀನಿ. ಫಸ್ಟ್ ಹಾರ್ವೆಸ್ಟ್ ಮಾಡಿದ್ದು ಮಾತ್ರ ನಿಮಗೆ ಶೇರ್ ಮಾಡಿದ್ದೀನಿ. ಮಧ್ಯ ಮಾಡಿರೋವಲ್ಲ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಇದು ಇವತ್ತು ಬಲ್ತಿದ್ದಾವಲ್ಲ ನೋಡಿ, ಇದು ಹೀರೆಕಾಯಿ ಬೀಜ ಇಟ್ಟಿದ್ದೀನಿ. ಹಂಗೆ ಅದೊಂದು ತೆಗೆದಾಗ ಗಿಡ ತೆಗಿಬೇಕಾಗುತ್ತೆ ಅಂದ್ಕೊಂಡು ಇಟ್ಟಿದ್ದೆ. ಚೆನ್ನಾಗಿ ಜರ್ಮಿನೇಟ್ ಆಗಿದ್ದಾವೆ ಅವು ಕೂಡ. ತೆಗಿಬೇಕು ಅಂತಂದಾಗ ಈ ಥರ ಕಾಯಿನೂ ಜಾಸ್ತಿ ಬಿಡ್ತಾಯಿತ್ತಲ್ಲ. ಇವತ್ತು ಏನು ಮಾಡಿದ್ದೀನಿ, ಎಲ್ಲ ಮಾಡಾದ್ಮೇಲೆ ತೋರಿಸ್ತಾಯಿದ್ದೀನಿ. ದಾಸವಾಳ ಎಲ್ಲ ಪಾಟ್ ಕ್ಲೀನಿಂಗು ಅಂತ ಹೇಳಿದ್ನಲ್ವ, ಅವನ್ನೆಲ್ಲ ಎಷ್ಟೊಂದು ಮಾಡಿದ್ದೀನಿ ನೋಡಿ. ಇವತ್ತು ಇನ್ನೂ ಒಂದು ದಾಸವಾಳದ್ದು ದೊಡ್ಡ ಟಬ್ ಇದೆಯಲ್ಲ, ಅದೊಂದು ಮಾಡಿದರೆ ಆಲ್ಮೋಸ್ಟ್ ದಾಸವಾಳ ಪಾಟೆಲ್ಲ ಕ್ಲೀನ್ ಆದಂಗೆ ಆಯಿತು. ಸುಮಾರು 3 ದಿನದ ವಿಡಿಯೋ ನಿಮಗೆ ಇವತ್ತು ಶೇರ್ ಮಾಡ್ತಾ ಇರೋದು. 3 ದಿನ ಕೆಲಸ ಮಾಡಿರೋದು. ಒಂದೇ ದಿನ ಅಷ್ಟು ಪಾಟು ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ, ಅದರಿಂದ. ಆಮೇಲೆ ಇಲ್ಲಿ ನೋಡಿ, ಕಾಕಡ ಹೋಗಿತ್ತು ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿ ಇವಾಗ ರಿಪೋರ್ಟ್ ಆದಮೇಲೆ ಚೆನ್ನಾಗಾಗಿದೆ. ಒಂಥರ ಗಿಡಕ್ಕೆ ಹುಳ ಹತ್ತು ಬಂದುಬಿಟ್ಟಿತ್ತು ವೈಟ್ಗೆ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ರಿಪೋರ್ಟ್ ಮಾಡಿದ್ಮೇಲೆ ಚೆನ್ನಾಗಿದೆ. ಇದರದ್ದು ವಿಡಿಯೋ ಮದರ್ ಪ್ಲಾಂಟ್ ಹಾಕಿದ್ದೀನಿ, ಹೂವನೇ ಬಿಡಲ್ಲ ಅಂತ, ಬೇರು ಜಾಸ್ತಿ ಆಗಿದೆ ಅಂತ. ಅದ್ರ ಕಟಿಂಗ್ ಇದು. ಹೋದ ವರ್ಷ ಇಟ್ಕೊಂಡು ಚೆನ್ನಾಗಿ ಚಿಗುರಿತ್ತಲ್ವ, ಈ ಸರಿ ಮತ್ತೆ ನಾನು ಅದನ್ನು ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ದಾಸವಾಳದಲ್ಲಿ ಎಲ್ಲ ನೋಡಿ, ಇಲ್ಲಿ ಹೇಳಿದ್ನಲ್ವ ಇಲ್ಲಿಂದ ಮಾಡಬೇಕು ಅಂತ ನೋಡಿ. ಇದಿಷ್ಟು ಮುಗಿಸಿದ್ದೀನಿ. ಇದಿಷ್ಟು ಒಂದು ದಿನ ಸಾಯಂಕಾಲ ಆಯಿತು. ಸಾಯಂಕಾಲ ಇದು ಇಲ್ಲಿವರೆಗೂ ಪನ್ನೀರ್ ಪತ್ರೆ ಇತ್ತಲ್ಲ, ಅಲ್ಲಿವರೆಗೂ ಮಾಡಿದ್ದೆ. ಆಮೇಲೆ ಮಿಕ್ಕಿದ್ದು ಬೆಳಗ್ಗೆ ಹೊತ್ತು ಬೆಳಗ್ಗೆನೇ ಬಂದುಬಿಟ್ಟು ನಮ್ಮ ಹಳೆಯ ಗಾರ್ಡನ್ ಕ್ಲೀನ್ ಮಾಡಿ ನೀರು ಹಾಕೋಷ್ಟೊಳಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೆ. 3 ದಿನ ಮಾಡಿರೋ ಕೆಲಸನ ಇವತ್ತು ಪೂರ್ತಿ ಮುಗಿದಿದೆ. ದಾಸವಾಳ ಸುಮಾರು ಗಿಡ ಇದ್ದಾವೆ, ಎಣಿಸಿಲ್ಲ ನಾನು ಎಷ್ಟಿದ್ದಾವೆ ಅಂತ. 3 ಲೈನ್, ಒಂದು ಲೈನಲ್ಲಿ 2 ಇರೋದು, ಆ ಥರ 3 ಲೈನ್ ಇದೆ. 9, 9, 18 ಅಂದರೆ ಎಷ್ಟಾಗುತ್ತೋ ಇನ್ನೊಂದು ಸರಿ ನೋಡಿಬಿಟ್ಟು ಎಣಿಸ್ಬಿಟ್ಟು ಹೇಳ್ತೀನಿ. ಆಮೇಲೆ ಸ್ವಲ್ಪ ಮಣ್ಣೊಳಗೆ ಏನಾದ್ರು ಫಂಗಸ್ಸು ಇದೆ ಅನ್ನೋದಕ್ಕೆ ಮಾತ್ರ ನಾನು ಫಂಗಸ್ ಪೌಡ್ರ್ ಹಾಕಿದ್ದೀನಿ, ಎಲ್ಲದಕ್ಕೂ ಹಾಕಿಲ್ಲ. ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾಟ್ಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಕ್ಲೀನಾಗಿ ಎಲ್ಲ ಕಸನೂ ತೆಗೆದ್ಬಿಟ್ಟು ಕಿಚನ್ ವೇಸ್ಟ್ ಹಾಕಿದ್ದೀನಿ. ಕಿಚನ್ ವೇಸ್ಟ್ ಹಾಕಿ ತೆಗೆದಿದ್ದೀನಿ. ಅದಾದಮೇಲೆ ಇಲ್ಲಿ ಅದೇ ಲೈನಲ್ಲೇ ಬರೋ ಕನಕಾಂಬರ, ಬೇರೆ ಗಿಡಗಳು ಎಲ್ಲ ಕ್ಲೀನ್ ಆಯಿತು. ಇವಾಗ ನೋಡಿಸ್ತೀನಿ ಎಷ್ಟು ಗಾರ್ಡನ್ ಕ್ಲೀನಾಗಿದೆ ಅಂತ ನೋಡಿ. ಆ ಸೈಡು ಮಲ್ಲಿಗೆ ಗಿಡದಿಂದ ಸಾಮಂತಿಗೆ, ಗುಲಾಬಿ, ಇವು ಕನಕಾಂಬರ. ಇಲ್ಲಿ ಒಂದು 4 ಪಾಟ್ ಮಾತ್ರ ರೆಡಿ ಮಾಡಿದ್ದು ತೋರಿಸಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ಇತ್ತಲ್ವ. ಆಮೇಲೆ ಬೆಳಗ್ಗೆ ಹೊತ್ತಿಲ್ಲಿ ಬಿಸಿಲಿರಲ್ಲ, ನೆರಳಿರುತ್ತೆ. ಅದಕ್ಕೆ ನಾನು ಇದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಹಂಗೆ ಲಾಸ್ಟ್ಗೆ ದಾಸವಾಳ ಮುಗಿಸ್ಕೊಂಡ್ರೆ ಅಲ್ಲಿಗೆ ದಾಸವಾಳದ ಲೈನೆಲ್ಲ ಮುಗಿಯುತ್ತೆ ಅಂತೇಳಿ ಮಾಡ್ಕೊಂಡಿದ್ದು. ಇವಾಗ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಪಾಟ್ಗಳು ನೋಡಿ ಎಷ್ಟು ಗಲೀಜಿತ್ತು ಅಂತ ನೀವು ನೋಡಿದ್ದೀರಿ ಹಳೆ ವಿಡಿಯೋಗಳಿಗೆ. ಇವನ್ನೆಲ್ಲ ತೆಗೆದಿದ್ದೀನಿ. ಇದೇ ದವನ ಹೇಳಿದ್ದು ನಾನು, ಆ ದವನೂ ಎಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಸ್ವಲ್ಪ ಗಿಡ ಇದೆ. ಇವತ್ತಿನ ದಿನ 3ನೇ ದಿನ ಇದು. ಇವತ್ತು ಇವಿಷ್ಟು ಮಾಡ್ಕೊಂಬಿಟ್ರೆ ಮುಗಿದೋಗುತ್ತೆ. ಇವತ್ತು 9, 10 ಪಾಟೋ 11 ಪಾಟೋ ಇದ್ದಾವೆ. ಅವನ್ನೆಲ್ಲ ಮುಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ಆಮೇಲೆ ನಾನು ಕ್ಲೀನ್ ಮಾಡ್ಬೇಕಾದ್ರೆ ಗೊತ್ತಾಯಿತು, ಸಿಮೆಂಟ್ ಪಾಟಲ್ಲಿ ಒಂದು ಗಿಡ ಹೋಗಿದೆ. ಇಷ್ಟು ದಿನ ಖುಷಿಯಾಗಿರೋದಕ್ಕೆ ನನಗೆ ಆ ಪಾಟಲ್ಲಿ ಗಿಡ ಒಣಗಿರೋದು ಗೊತ್ತೇ ಇಲ್ಲ. ಅದು ಯಾವ ಕಲರ್ ದಾಸವಾಳ ಅಂತಲೂ ಗೊತ್ತಾಗಲಿಲ್ಲ. ಆ ಪಾಟ್ ಒಂದೇ ಸೈಡ್ಗೆ ಎತ್ತಿಟ್ಟು ಇನ್ನು ಮಿಕ್ಕಿದ್ವೆಲ್ಲ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಅವ್ರು ಆ ಸೈಡ್ ನೀರು ಹಾಕ್ತಾ ಇರ್ತಾರಲ್ಲ, ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ತೀನಿ. ಕೆಲಸ ಮುಗಿಸ್ಬಿಟ್ರೆ ಅದೇನು ಜಾಸ್ತಿ ಇರಲ್ಲ. ಸ್ವಲ್ಪ ಪಾಟೆಲ್ಲ ಚಾಕಲ್ಲಿ ಮಣ್ಣೆಲ್ಲ ಕೆದಕ್ಬಿಟ್ರೆ ಕಸ ಎಲ್ಲ ಬರುತ್ತೆ. ಅದಾದಮೇಲೆ ಚೆನ್ನಾಗಿ ಗೊಬ್ಬರ ಹಾಕ್ಬಿಟ್ರೆ ಆಗೋಯ್ತು ಅಷ್ಟೇ. ರಿಪೋರ್ಟ್ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಈ ಥರ ಎಲ್ಲ ಲೇಟ್ ಆಗೋಲ್ಲ. ಇನ್ನೊಂದು 3 ಪಾಟ್ ಉಳೀತು,
ಅದನ್ನು ಮಾಡ್ತೀನಿ. ಮಾಡಿಬಿಟ್ಟು ಇನ್ನೊಂದು ದೊಡ್ಡ ಪಾಟು ನೋಡಿ ಇಷ್ಟು ಕ್ಲೀನ್ ಆದಂಗೆ ಆಯಿತು ಗಾರ್ಡನ್ನು. ಸುಮಾರು ಅರ್ಧ ಗಾರ್ಡನ್ ಹತ್ತತ್ರ ಬಂದಿದೆ. ಇನ್ನು ಈ ಟಬ್ಗಳ ಹತ್ರ ಮಾಡ್ಕೊಂಬಿಟ್ಟು ಇದಿಷ್ಟು ಮಾಡ್ಕೊಂಡ್ರೆ ಪೂರ್ತಿ ಗಾರ್ಡನ್ ಕ್ಲೀನ್ ಆದಂಗೆ ಆಗುತ್ತೆ. ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಪರವಾಗಿಲ್ಲ, ಈ ಕಡೆ ಸಾಲು ನೋಡಿ, ಸೈಡ್ ಸಾಲು ಎಡಗಡೆ ಬಂದಿರೋದು ಅದಂತೂ ತುಂಬ, ಅದರಲ್ಲಿ ನಿಮಗೆ ಕಾಣ್ತಿರೋ ಗಿಡ ಎಲ್ಲ ವೇಸ್ಟೇ ಜಾಸ್ತಿ ಇರೋದು. ನಮಗೆ ಬೇಕಾಗಿರೋ ಗಿಡ ಕಮ್ಮಿನೇ ಇರೋದು. ಆ ಥರ ವೇಸ್ಟ್ ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದೆ. ಮಧ್ಯೆ ಮಧ್ಯೆ ಲಿಕ್ಬಿಟ್ಟು ಅವೆಲ್ಲ ಕೊಟ್ಟಿದ್ನಲ್ಲ. ಇಲ್ಲಿ ನಾನು ದಾಸವಾಳ ಇಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ಜೀನಿಯಾ ಬೀಜ ಹಾಕಿದ್ದೆ ಹಂಗಂಗೆ. ಅದೇ ಹೂವಿನ ಉಟ್ಕೊಂಡಿದ್ದಾವೆ. ಆಮೇಲೆ 2 ಚೆಂಡು ಹೂವಿನ ಗಿಡ ಇದೆ, ಅದನ್ನು ತೆಗಿಬೇಕು. ಇನ್ನು ಆಯಿತು, ಚೆಂಡು ಹೂವಿನ ಗಿಡ ತೆಗೆದ್ರೆ ಇವಾಗ ದಾಸವಾಳ ಚೆನ್ನಾಗಿ ಬೀಳುತ್ತೆ. ಆಮೇಲೆ ಇದು ತಿರ್ಗಾ ಮಾರನೇ ದಿನ ಬೆಳಗ್ಗೆನೇ ಬಂದಿದ್ದೀನಿ. ಯಾಕೆಂದರೆ ಒಂದು ಸ್ವಲ್ಪ ಪಾಟು ಇತ್ತಲ್ವ, ಅದನ್ನು ಮುಗಿಸ್ಬಿಡೋಣ ಅಂತ. ಅವರು ನೀರು ಹಾಕ್ತಾಯಿದ್ರು. ನೀರು ಹಾಕೋಷ್ಟೊತ್ತಿಗೆ ನಾನು ಆ ಪಾಟುಗಳೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅದಾದಮೇಲೆ ಅವ್ರು ನೀರು ಹಾಕಿದ್ಮೇಲೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಇದನ್ನು ಮೂರು ದಿನ 4ನೇ ದಿನದ ವಿಡಿಯೋ ಇದು. ನಾನು ಮೊದಲೇ ಎಷ್ಟೆಷ್ಟಾಗುತ್ತೋ ಅವತ್ತು ಅಷ್ಟು ವಿಡಿಯೋ ಮಾಡ್ಕೊಂಡು ಆಮೇಲೆ ಎಲ್ಲ ಎಡಿಟ್ ಮಾಡಿ ನಿಮಗೆ ಹಾಕ್ತಾ ಇರೋದು. ಯಾಕೆಂದರೆ ಒಂದೊಂದು ಕೆಲಸನೂ ನೋಡಿಸಿದ್ರೆ ನಿಮಗೂ ಬೋರು, ನಮಗೂ ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡ್ಕೊಂಡು ಕುಂತ್ರೆ ಕೆಲಸ ಸಾಗಲ್ಲ. ಅದರಿಂದ ನಾನು ಎಷ್ಟು ಬೇಕೋ ಅಷ್ಟು ವಿಡಿಯೋ ಮಾಡ್ತೀನಿ. ಆಮೇಲೆ ಕ್ಲೀನಿಂಗ್ ಮಾಡೋದೆಲ್ಲ ತೋರಿಸಿದ್ದೀನಲ್ವ, ಕ್ಲೀನ್ ಆದಮೇಲೆ ಎಷ್ಟಾಯಿತು ಅಂತ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಪೂರ್ತಿ ಗಾರ್ಡನ್ ಕ್ಲೀನ್ ಆಗೋವರೆಗೂ ನಾನು ಏನೂ ಬೀಜ ಹಾಕ್ಬಾರ್ದು ಏನು ಅಂದ್ಕೊಂಡಿದ್ದೆ. ಯಾಕೆಂದರೆ ಅವಾಗ ಗಾರ್ಡನ್ನು ಜೋಡಿಸ್ಬೇಕಾದ್ರೆ ನಾವು ಗಿಡಗಳು ಎಲ್ಲೆಲ್ಲಿ ಇಡಬೇಕು ಅಂತೇಳಿ ಸುಮ್ಮನೆ ಇಟ್ಬಿಟ್ವಿ. ಇವಾಗ ಆ ಥರ ಅಲ್ಲ, ಒಂದು ಗಿಡನೋ ಅಥವಾ ಒಂದು ಥರ ಹೂವಿನ ಗಿಡ ಎಲ್ಲ ಒಂದು ಕಡೆ ಇಟ್ಕೊಂಡು ನಾವು ಸಾಲು ಮಾಡ್ಕೊಂಡ್ರೆ ಅವು ಬೆಳೆದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಲ್ಲಕ್ಕೂ ನೀರು ಹಾಕಿದ್ದಾರೆ. ನಾನು ಹೇಳಿದ್ದೆ ಗೊಬ್ಬರ ಹಾಕಿದ್ದೀವಿ, ಸ್ವಲ್ಪ ನೀರು ಹಾಕಿ ಸ್ಪ್ರೇ ಮಾಡಿಬಿಡಿ ಅಂತ ನೀರು ಹಾಕಿದ್ದಾರೆ. ಯಾಕೆಂದರೆ ಜಾಸ್ತಿ ನೀರು ಹಾಕಿದ್ರೆ ನಾವು ಹಾಕಿರೋ ಗೊಬ್ಬರ ಎಲ್ಲ ನೀರಿನ ಜೊತೆ ಕೆಳಗೆ ಹೋಗುತ್ತೆ. ಅದರಿಂದ ನೋಡಿ ಅದನ್ನು ಮಾಡಿಬಿಟ್ಟೆ ನಾನು ನಿಮಗೆ ಮಾತಾಡ್ತಾ. ಅವು 9 ಪಾಟಿಂದು, ಆಮೇಲೆ ಈ ದೊಡ್ಡ ಪಾಟಿಂದು 2 ಸೇರಿ, ದೊಡ್ಡ ಪಾಟ್ ಒಂದು ದಾಸವಾಳ ಆದರೆ ಇದು ತುಳಸಿ ಗಿಡದ ಹತ್ರ 2 ಇದ್ದಾವೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ದಾಸವಾಳ ಕ್ಲೀನ್ ಆದಂಗೆ ಆಯಿತು. ಇವತ್ತು ದೊಡ್ಡ ಪಾಟಿಂದು ಮಾಡ್ತೀನಿ. ಅದಾದಮೇಲೆ ಮಿಕ್ಕಿದ ದಿನ ಬೇರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಥರ ಮಾಡ್ಕೊಂಡು ಕೆಲಸ ಮುಗಿಸ್ತೀವಿ. ಈ ಥರ ನಾವು ಒಂದು ಕಡೆಯಿಂದ ಶಿಸ್ತಾಗಿ ಕೆಲಸ ಮಾಡ್ಕೊಂಬಂದರೆ ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ ಆ ಬ್ಯಾಗ್ ತುಂಬ ಇವತ್ತು ಬಂದಿರೋ ಕಸ 9 ಪಾಟಿಂದು. ಆಮೇಲೆ ಇವಾಗ ಇದರಲ್ಲಿ ಅಷ್ಟೇನು ಬೆಳೆದಿಲ್ಲ, ಯಾಕೆಂದರೆ ಇದು ದೊಡ್ಡ ಗಿಡ ಅಲ್ವಾ, ಬೇರೆ ಇಟ್ಕೊಂಡಿರುತ್ತೆ, ಜಾಸ್ತಿ ಕಸ ಬೆಳೆಯೋಕ್ಕಾಗಲ್ಲ. ಆದ್ದರಿಂದ ಇದರಲ್ಲೇನು ಜಾಸ್ತಿ ಇಲ್ಲ. ಆ 9 ಪಾಟಲ್ಲೇ ತುಂಬ ಕಸ ಇತ್ತು, ಅದನ್ನೆಲ್ಲ ತೆಗೆದಿದ್ದೀನಿ. ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಮಣ್ಣು ಗಟ್ಟಿಯಾಗಿತ್ತು ಅಂತ ನೀರು ಹಾಕಿದ್ಮೇಲೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅದರಲ್ಲಿರೋದು ಬೇರು ಸಮೇತ ಬರಲಿ ಅಂತ. ಇವತ್ತು ತೆಗೆದ್ಬಿಟ್ಟು ಅದನ್ನು ಮಣ್ಣು ಕೆದಕ್ಬಿಟ್ಟು ಇದಕ್ಕೊಂಚೂರು ಗೊಬ್ಬರ ಕೊಡ್ತೀನಿ. ಗೊಬ್ಬರ ಕೊಟ್ಟಿಲ್ಲ. ಅದಾದಮೇಲೆ ಈ ಪಾಟಲ್ಲಿ ಮೇಲ್ಗಡೆ ಫಸ್ಟು ಪ್ರೂನ್ ಮಾಡಿದಾಗ ಎಲ್ಲ ಮುದುರು ಥರ ಹೂವು ಎಲೆಗಳೆಲ್ಲ ಬಂದಿದೆ. ಹೂವನೂ ಕಮ್ಮಿ ಆಗಿದೆ ಅಲ್ವಾ, ಆ ಮುದುರಿಂದ ಎಲೆ ಕೂಡ ನಾನೆಲ್ಲ ತೆಗಿಬೇಕು. ಒಂದು ಸರಿ ಹೇಳಿದ್ದೆ, ದೊಡ್ಡ ಪಾಟಲ್ಲಿ ಆ ಎಲೆ ಎಲ್ಲ ತೆಗಿಯೋದು ಎಷ್ಟೊತ್ತಾಗುತ್ತಂತ. ಅದನ್ನು ಮುಗಿಸ್ಬಿಟ್ರೆ ಪೂರ್ತಿ ಕ್ಲೀನ್ ಆದಂಗೆ ಆಗುತ್ತೆ ಈ ಗಿಡದ. ಅದರಿಂದ ಇವತ್ತು ನಾನು ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡ್ತೀನಿ. ಆಮೇಲೆ ಇನ್ನೊಂದು ದಿನ ಯಾವಾಗಾದ್ರೂ ಟೈಮ್ ಇದ್ದಾಗ ಬಂದುಬಿಟ್ಟು ಅದನ್ನು ಎಲೆಗಳೆಲ್ಲ ತೆಗೆದು ಹೆಲ್ದಿಯಾಗಿರೋದು ಬ್ರಾಂಚಸ್ ಬಿಟ್ಟು ಇನ್ನು ಹೆಲ್ದಿ ಇಲ್ಲದೆ ಇರೋ ಬ್ರಾಂಚಸ್ ಎಲ್ಲ ತೆಗಿತೀನಿ. ಕೈಯಿಂದನೇ ತೆಗಿಬೋದು, ಚಿಕ್ಕದಾಗಿ ಬೆಳೆದಿದೆ. ಈ ಲೈನಲ್ಲಿ ಇದು ಫಸ್ಟ್ ಸ್ಟಾರ್ಟಿಂಗು. ಅದಾದಮೇಲೆ ಅವತ್ತು ಆಯಿತು, ಅಷ್ಟಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ನೋಡಿ ನೆನ್ನೆನೂ ಮೊನ್ನೆ ನೋಡಿಸ್ದೆ, ಕೀಳೋಕ್ಕಾಗಲಿಲ್ಲ, ಇನ್ನೂ ಸ್ವಲ್ಪ ಬಲ್ತಿದ್ದಾವೆ. ಇವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ವಿ. ಇದಾದಮೇಲೂ ಇನ್ನು ಸ್ವಲ್ಪ ದಿನ ಆ ಕಡೆ ಗಾರ್ಡನ್ ಕ್ಲೀನ್ ಆಗೋವರೆಗೂ ಇರಲಿ ಇದು ಬಳ್ಳಿ. ಅದಾದಮೇಲೆ ತೆಗಿಯೋಣ, ಅಥವಾ ಹೀರೆಕಾಯಿ ಗಿಡಗಳು ಬೇಗ ಬೆಳೆದ್ರೆ ಆವಾಗ ಇದನ್ನು ತೆಗಿಬೋದು ಅಂತ ಅಂದ್ಕೊಂಡು ಹಂಗೆ ಬಿಟ್ಕೊಂಡಿದ್ದೀವಿ. ಇರೋದು 3 ಗಿಡ, ಆದ್ರೂ ಅಷ್ಟೊಂದು ಕಾಯಿ ಸಿಕ್ಕಿದೆ. ಸುಮಾರು ಒಂದು 7-8 ಸರಿ ಹಾರ್ವೆಸ್ಟ್ ಮಾಡಿರ್ಬೋದು. ಈ ಥರ ದೊಡ್ಡ ಪಾಟಲ್ಲಿ ನಾವು ಈ ಬಳ್ಳಿ ಬೀನ್ಸ್ ಹಾಕ್ಕೊಂಡ್ರೆ ಒಂದು ಮನೆಗೆ ಆಗೋಷ್ಟು, ಒಂದು 4-5 ಗಿಡ ಹಾಕ್ಕೊಂಡ್ರೆ ಒಂದು ಮನೆಗೆ ಆಗೋಷ್ಟು ತರಕಾರಿ ಸಿಗುತ್ತೆ. ಇದು ಎಳೆದಿದ್ದಾಗ ತುಂಬ ಚೆನ್ನಾಗಾಗುತ್ತೆ, ಬೇಗ ಬಲಿಯುತ್ತೆ. ಒಂದು ವಾರದೊಳಗೆ ನೋಡ್ಕೊಂಡು ಹಾರ್ವೆಸ್ಟ್ ಮಾಡ್ಕೋಬೇಕು. ನಾವು ಈ ಸರಿನೇ ಆ ಥರ ನೋಡ್ಕೊಳ್ದೆ ಸ್ವಲ್ಪ ಬಲ್ತಂಗೆ ಆಗಿದೆ. ಪರವಾಗಿಲ್ಲ, ಬೀಜನೂ ಸಿಕ್ತು, ತರಕಾರಿನೂ ಸಿಕ್ತು ಅಂದ್ಕೊಂಡು ಸುಮ್ಮನಾಗಿದ್ವಿ. ಇದಾದಮೇಲೆ ಒಂದು ಚೇಪೆಕಾಯಿ ಇದೆ ಅಂತ ಹೇಳಿದ್ರು ನಮ್ಮ ಅಳಿಯ. ಒಂದು ಆರೆಂಜು ಹಣ್ಣಾಗಿತ್ತು ನೋಡಿ, ಇಷ್ಟು ಸಿಕ್ಕಿದೆ ಇದು. ಆಮೇಲೆ ಇದು ಬೀಜಕ್ಕೆ ಬಿಟ್ಟಿರೋದು, ಸ್ವಲ್ಪ ಗಿಡದಲ್ಲೇ ಒಣಗಿತ್ತಲ್ಲ, ಅವನ್ನೆಲ್ಲ ಬೀಜಕ್ಕೆ ಬಿಟ್ಟಿದ್ದೆ. ಅವು ಇವಾಗ ತೆಗಿತಾ ಇದ್ದೀನಿ. ಈ ಥರ ಒಂದೇ ಬೀಜದಲ್ಲೇ ಇಷ್ಟು ಗಿಡ ಹಾಕಿದ್ದು, ಒಂದೇ ಕಾಯಲ್ಲಿ 4 ಅಥವಾ 5 ಬೀಜ ಇರುತ್ತೆ. 2 ಕಾಯಿ ಬೀಜ ಇಟ್ಕೊಂಬಿಟ್ರೆ ನಿಮಗೆ ಮನೆಗೆ ಆಗೋಷ್ಟು ತರಕಾರಿ ಸಿಗುತ್ತೆ. ಅದರಿಂದ ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೀಳುತ್ತೆ. ನೋಡಿ, ಒಂದು ಅಂಜೂರ, ಒಂದು ಚೇಪೆಕಾಯಿ ಸಿಕ್ತು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.